ನಮ್ಮೊಂದಿಗೆ ಈಗ ಈ ತುಳುನಾಡಿನ ಡೆಂಜಿ ಹಿಡಿಯುವ ಕಾರ್ಯಕ್ರಮದಲ್ಲಿ ಮಿಸ್ಟರ್ ಲೋಬೋ ಅವರು ಇದ್ದಾರೆ. ಅವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕಾಗಿ ಹೇಳಿ ಹೇಳಿ ಮಿಸ್ಟರ್ ಲೋಬೋ ಅವರೇ, ಹೇಗಿತ್ತು ನಿಮ್ಮ ಈ ತುಳುನಾಡಿನ ಒಂದು ಡೆಂಜಿ ಹಿಡಿಯುವ ಕಾರ್ಯಕ್ರಮ? ಒಂದು ಸಹ ಸಿಗ್ಲಿಲ್ಲ ನಮ್ಗೆ, ಮತ್ತೆ ಸುಮ್ಮನೆ ಮರಳು ಗಟ್ಟಿ ಬಂದದಿಲ್ಲ. ಎಷ್ಟು ಈ ನಿಮ್ಮ ಒಂದು ಸಹ ಸಿಗದಿದ್ರೆ ನಿಮ್ಗೆ ಹಿಡಿಯುವ ಪ್ಲಾನ್ ಏನಾದ್ರು ಇದೆಯಾ ಇನ್ನು ಕೂಡ? ಇನ್ನು ನೆಕ್ಸ್ಟ್ ಇನ್ನೊಮ್ಮೆ ಬರಬೇಕು. ಇವತ್ತಿಲ್ಲ ಇವತ್ತು ಕ್ಯಾನ್ಸಲ್. ಓಕೆ, ನಿಮ್ಗೆ ಈಗ ಈ ಡೆಂಜಿ ಸಿಗ್ಲಿಲ್ಲ. ನಮ್ಮ ರತೀಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ಕೇಳು. ಬಾರಿ ಒಂದು ಮೂಡಿನಲ್ಲಿ ಬಂದದ್ದು ನಾವು. ಇಲ್ಲಿ ಬಂದು ನೋಡುವಾಗ ಮೊರಂಪುಟ ನೀರು, ಅದು ನೋಡುವಾಗ್ಲೇ ಎದುರಿಗೆ ಆಗ್ತದೆ, ಕಲಂಕ ಹಿಡಿಯುವ ಅಂತ ಮನಸ್ಸಾಗ್ತದೆ, ಕಾಣುದಿಲ್ಲ. ಎಂತ ಟಾರ್ಚ್ ತಂದಿದ್ದಾರೆ ಎಲ್ಲ. ಯಾಕೆ, ಯಾವ ಕಾರಣದಿಂದ ಅದು ನಿಮ್ಗೆ ಸಿಗ್ಲಿಲ್ಲ? ಯಾಕಾಗಿ ಅದು ಹೊರಗೆ ಬರ್ಲಿಲ್ಲ ರತೀಶ್ ಅವರೇ? ಅದು ಅದ್ರ ಹತ್ತಿರ ಹೋದ್ರೆ ಹೊರಗೆ ಬರ್ಬೋದೇನ, ನಾವು ಅಷ್ಟು ಮನಸ್ಸು ಮಾಡ್ಲಿಲ್ಲ. ಹತ್ತಿರ ಅಂದ್ರೆ ಅದು ಎಲ್ಲಿರುತ್ತೆ, ಎಲ್ಲಿ ಕುತ್ಕೊಂಡಿರುತ್ತೆ? ಅದು ಮಾಂಟೆ ಅಲ್ಲೆಲ್ಲ ಇರುತ್ತೆ, ಕಲ್ಲಿನ ಅಡಿಯಲ್ಲೆಲ್ಲ. ಕೆಲವು ಕೈ ಹಾಕ್ಲಿಕ್ಕೆ ಆಗುದಿಲ್ಲ. ಕೆಲವು ಪುಕ್ಕೆಲನವರಿದ್ದಾರೆ, ಕೋಲು ಹೋಗೋ ಸಹ ಒಳ್ಳೆ ಹೋಯ್ತು ಹೇಳ್ತಾರೆ. ಎಂತ ಮಾಡುದು, ನಮ್ಗೆ ಧೈರ್ಯ ಸಹ ಬರುದಿಲ್ಲ. ಮತ್ತೊಬ್ಬ ನಮ್ದು ಹಿಡಿಯೋ ಇನ್ನು ಬರ್ಬೇಕಷ್ಟೇ ಅವ. ಇದು ನೀವು ವರ್ಷ ಕೂಡ ಹೋಗ್ತೀರಾ ಅಲ್ಲ? ಇದು ಮೊದಲ ಸಲ ಹೀಗಾಗಿ? ನಾವು ವರ್ಷ ಹೋಗ್ಬೇಕಂತ ಎಣಿಸ್ತೇವೆ, ಈ ಸಲ ಬಂದಿದ್ದೇವೆ. ಬಂದಿಲ್ಲಿ ಕೆಟ್ಟಿದ್ದೇವೆ, ಮತ್ತೆ ಸ್ವಲ್ಪ ಫೈಲ್ ಹೋಗಿದೆ. ಎಷ್ಟು ನೀವು ತಗೊಂಡೋಗ್ಲಿಕ್ಕೆ ಏನೆಲ್ಲ ತಗೊಂಡ್ಬಂದಿದ್ದೀರಿ? ನಾವು ಇಲ್ಲಿ ನೋಡಿ, ಇದು ಒಂದು ದೊಡ್ಡ ಬಾಲ್ದಿ ತಂದಿದ್ದೇವೆ. ಅದು ಹೋಗುವಾಗ್ಲೇ ಹೇಳಿದ್ರು ಒಬ್ಬ ಅಜ್ಜ, 2 ಇಟ್ಕೊಂಡು ಹೋಗಿ ಬಾಲ್ದಿ, ಒಂದು ಸಾಕಾಗ್ಲಿಕ್ಕಿಲ್ಲ. ಇಲ್ಲಿ ಒಂದು ನೋಡುವಾಗ ಒಂದು ಕಂಕಣ ಹಾಕಿಟ್ಟಿದ್ದೇವೆ, ಅದ್ರಲ್ಲಿ ಎಂತ ಇಲ್ಲ, ಖಾಲಿ. ಹೌದಾ? ಬಾರಿ ಮಂಡೆಚ್ಚ ಈಗ. ಓಕೆ 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 ಓಕೆ. ಸಂದೀಪ್ ಕುಮಾರ್ ಅವರು ಇದ್ದಾರೆ. ಅವರು ಬಹಳ ದೂರದಿಂದ ತಮ್ಮ ಕಾರಲ್ಲಿ ಬಂದಿದ್ದಾರೆ ಇಲ್ಲಿಗೆ. ಹೇಗಾಗಿತ್ತು ಎಕ್ಸ್ಪೀರಿಯನ್ಸ್ ಸಂದೀಪ್ ಕುಮಾರ್ ಅವರು? ಎಕ್ಸ್ಪೀರಿಯನ್ಸ್ ಬಾರಿ ಒಳ್ಳೇದಿತ್ತು. ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ನಾವು ಒಂದು ಡೆಂಜಿ ಹಿಡಿಯುವ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಡೆಂಜಿ ಹಿಡಿಯುವ ಲೋಪನವರು ನಮ್ಮ ಮನೆ ಹತ್ರ ತುಂಬಾ ತೋಡುಂಟು, ಅದು ಉಂಟು, ಇದು ಉಂಟು ಹೇಳಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡುವಾಗ ಎಂತ ಮುಟ್ಟ ನೀರಿಲ್ಲಿ, ಆ ಕಡೆ ಹೋಗ್ಲಿಕ್ಕೆ ಇಲ್ಲ, ಈ ಕಡೆ ಕಲಂಕ ನೀರಲ್ಲಿ ಡೆಂಜಿ ಸಹ ಎಂತ ಸಹ ಕಾಣುದಿಲ್ಲ ನಮ್ಗೆ. ಮತ್ತೆ ಏನು ಇದು ನಿಮ್ಗೆ ಯಾವ ತರ ಒಂದು ಅನುಭವ ಆಯ್ತು ಇಲ್ಲಿ ಬಂದ್ಮೇಲೆ? ಅನುಭವ ಬಾರಿ ಒಳ್ಳೆ ಅನುಭವ ನಮ್ಗೆ. ಇದು ನೋಡಿ, ಕತ್ತಲೆ. ಈಗ ನಿಮ್ಗೆ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಡೆಂಜಿ ಸಿಗ್ಲಿಲ್ಲ, ಲೋಬನವರ ಮೇಲೆ ಏನಾದ್ರು ಸಿಟ್ಟು, ಕೋಪ ಅಥವಾ ಏನಾದ್ರು? ಇಲ್ಲ, ಸಿಟ್ಟು ಏನಿಲ್ಲ. ನಾವು ಮೂಡುಬಿದ್ರೆ ಬರುವಾಗ ಡೆಂಜಿ ಹಿಡಿದಿದ್ದೆ ಒಂದು 4 ಕಿಲೋ ಹಂದಿ, ಚಿಕನ್, ಎಗ್ ಎಲ್ಲ ತಂದಿದ್ದಾರೆ. ಈಗ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ನಮಗೆಲ್ಲ ಗೊತ್ತಿತ್ತು. ಅದು ನಾವು ಈಗ ಅದ್ರಲ್ಲಿ ಖುಷಿಯಲ್ಲಿ ಇದ್ದೇವೆ. ಇದು ಸಿಗದಿದ್ರೆ ಪರವಾಗಿಲ್ಲ, ನಮ್ಗೆ ಮನೆಯಲ್ಲಿ ಗಟ್ಟಿ ಊಟ ಉಂಟಂತ. ನಿಮ್ಗೆ ಡೆಂಜಿ ತಿನ್ಬೇಕಂತ ಯಾವುದೇ ಆಸೆ ಇರ್ಲಿಲ್ಲ? ಹಾಗಾದ್ರೆ ಆಸೆ ಉಂಟು. ನೋಡಿ ಇಲ್ಲಿ ತಂದಿದ್ದು ನಾವು. ಹೌದಾ? ಕಂಕಣ ಆಗಿದ್ದು. ಹೇಗಿರುತ್ತೆ ಇದರ ಟೇಸ್ಟ್ ನಿಮ್ಗೆ? ಟೇಸ್ಟ್ ಅಂದ್ರೆ ಅದರಲ್ಲಿ 2 ಕೊಂಬರು ಬರ್ತದೆ, ಕೊಂಬರು, ಅದು ಬಾರಿ ರುಚಿ. ಹೌದಾ? ಅದು ಸಿಗ್ಬೇಕು ಒಮ್ಮೆ. ಓಕೆ ಓಕೆ. ನಮ್ಮ ಪ್ರತಿನಿಧಿ ಸುದರ್ಶನ್ ರವರು ಏನ್ ಹೇಳ್ತಾರೆ ಕೇಳುವ. ಹೇಗಿತ್ತು ಸುದರ್ಶನ್ ರವರು, ಹೇಳಿ. ನಾವೊಂದು ಬಾರಿ ದೊಲ್ಲೆಕಾರಿ ಜಂಜಿ ಹಿಡಿಯುವ ಅಂತ ಬಂದದ್ದು. ಇಲ್ಲಿ ಲೋಬರವ್ರು ಮಂಗೆ ಮಾಡಿದ್ದಾರೆ ನೋಡಿ, ಇಲ್ಲಿ ಬನ್ನಿ. ಎಲ್ಲಿದೆ? ಇಲ್ಲಿ ಬನ್ನಿ. ಹೇಳಿ ಹೇಳಿ ಹೇಳಿ. ಈ ಕಲಂಕ ನೀರಲ್ಲಿ ಎಂತ ಹಿಡಿಯುದು ಸರ್? ಹೇಳಿ ಹೇಳಿ. ಕಲಂಕ ನೀರಲ್ಲಿ ಎಂತ ಹಿಡಿಯುದು? ನೀರು ಕಾಣ್ತಾ ಇಲ್ಲ, ರಾತ್ರಿ ಆದ ಕಾರಣ ತುಂಬಾ. ಇವರು ಲೋಬ ಅವರು ಇವರೇ ಮಂಗೆ ಮಾಡಿದ್ದು ನಮ್ಗೆ. ನೀರಲ್ಲಿ ಏನು ಕಾಣ್ತಾ ಇಲ್ಲ, ಮೋಸ್ಟ್ಲಿ ಬಾರಿ ಏನು ಕಾಣಲ್ಲ ಸರ್. ನಾವು ಭಯಂಕರ ಜಂಜಿ ಹಿಡಿದ್ದೇವೆ, ಕಡಲಲ್ಲಿ ನೂರಿ ನಾವು ಜಂಜಿ ಹಿಡಿದ್ದೇವೆ. ಈ ಕಲಂಕ ನೀರಲ್ಲಿ ಹೇಗೆ ಹಿಡಿಯುದು? ಲೋಪ ಅವ್ರು ನಮ್ಗೆ ಮಂಗ ಮಾಡಿದಾರ. 40 ಕಿಲೋಮೀಟರ್ ಇಂದ ನಾವು ಬಂದೆವು. ಎಲ್ಲಿ ನಿಮ್ಮ ಊರು ಯಾವುದು ಸುದರ್ಶನ್ ಅವರೇ? ನಮ್ಮ ಕಡಂದಲ್ಲಿ. ಕಡಂದಲ್ಲೇ ಒಂದು 15 ಕಿಲೋಮೀಟರ್ ಇರುದು, 40 ಕಿಲೋಮೀಟರ್. 2 ಸಲ ಬಂದಿದೆ. ಹತ್ಯಾರ ಬೇಕಲ್ಲ? ಹತ್ಯಾರ ತಂದ್ಲಿಕ್ಕೆ ಏನೆಲ್ಲ ಬೇಕು? ಇದನ್ನು ನೀವು ಜಂಜಿ ಹಿಡಿಬೇಕಾದ್ರೆ ನಿಮ್ಗೆ ಏನೆಲ್ಲ ಯೂಸ್ ಆಗುತ್ತೆ ನಿಮ್ಗೆ? ಮೇನ್ ಆಗಿ ಕತ್ತಿ. ಓಕೆ. ನಾವು ಹೆಚ್ಚು ಹಿಡಿಯುದು ಕೈಯಲ್ಲಿ. ಮತ್ತೆ ಪುಕ್ಕೆಲ್ಲ ನಾವು ಇದ್ದಾರೆ ಇಲ್ಲಿ ನಮ್ಮೊಟ್ಟಿಗೆ, ಅವ್ರಿಗೆ ಕತ್ತಿ ಬೇಕಂತ ಹೇಳಿದಕ್ಕೆ ನಾನು ತಂದದ್ದು. ನಾನು ಭಯಂಕರ ಒಮ್ಮೆ ಹಿಡಿಯುವಾಗ 4 ಹಿಡಿತೀನಿ ಹಿಂಗೆ. 4 ಸಿಗುತ್ತೆ ನಿಮ್ಗೆ? ಮತ್ತೆ ಇವತ್ತು ಎಷ್ಟು ಹಿಡಿದ್ರಿ ನೀವು ಸುದರ್ಶನ್ ಅವರೇ? ಎಂತ ಇಲ್ಲಿ ಕಾಣಲ್ಲ ನೋಡಿ, ಕಲಂಕ ನೀರಲ್ಲಿ ಒಂದು ಕೂಡ ಸಿಗ್ಲಿಲ್ಲ ನಿಮ್ಗೆ? ಎಲ್ಲಿ ಮಾಟೆಗೆಲ್ಲ ಕೈ ಹಾಕಿದ್ರೆ ಏನು ಸಿಗ್ಲಿಲ್ಲ? ನಾವು ಮಾಟೆಗೆ ಕೈ ಹಾಕುದ್ರಲ್ಲೇ ಭಯಂಕರ, ಅಂತದ್ರಲ್ಲಿ ಇದ್ರಲ್ಲಿ ಏನು ಮಾಟೆಗೆ ಏನು ಕೈ ಹಾಕೋ ಏನು ಸಿಗಲ್ಲ. ಸರಿ ಸರಿ ಸರಿ. ಓಕೆ ಸುದರ್ಶನ್ ಅವರೇ, ಥ್ಯಾಂಕ್ ಯು.